ಉಣ್ಣು ಮಾಮನ ಜೊತೆ ಕುಕ್ಕೊಂಡಿದ್ಯಾ ಮುದ್ದೆ ಜಲ್ ಜಲ್ದಿ ಉಣ್ಬೇಕು, ಜಲ್ ಜಲ್ದಿ ಉಣ್ಬೇಕು ಋತು. ಅಪ್ಪ ನಾನು ಉಣ್ತಾ ಇದ್ದೀನಿ, ಪವಿ ಮಾಮನೇ ಉಣ್ತಾ ಇಲ್ಲ. ಪವಿ ಮಾಮ ಉಣ್ಣು, ಗುಲಂ ಗುಲಂ ಅಂತ ಉಣ್ಬೇಕು. ಅಪ್ಪ ಪವಿ ಮಾಮ ಹೆಂಗತ್ತೆ ಉಂಬದು ಅನ್ನಂಗ್ ಉಣ್ತಾನೆ. ಓ ನಿನಗೆ ಉಂಬಕ್ಕೆ ಬರಲ್ಲ, ನಾನು ಅಣಗಿಸ್ತಾಳೆ. ಏ ಕಳ್ಳಿ ಒಯ್ತೀನಿ. ಯಾಕೆ ನಮ್ಮ ಹುಡುಗನ ಅಣಗಿಸೋದು? ಅದೇ ಬೇಕಾ? ನಮ್ಮ ಹುಡುಗ ನಾಳೆ ನೋಡಿ ಚೈತ್ರ ನಿನ್ನ ಮಗಳನ್ನ ನಾಳೆ ನನ್ನ ಮಗನ ಈಗಲೇ ಅಣಗಿಸ್ತಾಳೆ. ಮಾಮಲ್ಲ ಅದಕ್ಕೆ ಅಣಗಿಸ್ತಾಳೆ ಈಗಲೇನೆ. ಉಣ್ಣು ಜಲ್ ಜಲ್ದಿ ಉಣ್ಬೇಕು ಹೆಂಗ ಚೈತ್ರಮ್ಮ. ಆಮೇಲೆ ಮಾಡೋಣ ಮುದ್ದೆನ ಅಂತ ಅಂಬಚ್ಕೊಂಬಕಾತು. ಅವಾಗಲೇ ಊಟ ಕಬಾಬ್ ತಿಂದಿದ್ವಿ, ಉಂಬಕ್ಕೆ ಸರ್ಬತ್ತಲ್ಲ ಹೆಂಗ ಇವಾಗ ಒಟ್ಟಸ್ತಿರೋದಕ್ಕೆ ಹೊಚ್ಕಟ್ಟ ಉಣ್ತಾ ಇದೀವತ್ತ. ಸಾರು ಚೆನ್ನಾಗೈತಿ. ಮಂಜಮ್ಮ ಮಾಡಿಲ್ಲ? ಏ ಇಲ್ಲ ನಮ್ಮ ಚೈತ್ರಮ್ಮನೆ ಮಾಡ್ತು. ಬಿಡಮ್ಮ ಮಾಡ್ತೀನಿ ಅಂದೆ, ಬಿಡಂಟಿ ಮಾಡ್ತೀನಿ ಅಂತ ಮಾಡ್ತು ಪಾಪ. ಒಂದೇನಿ ನಮ್ಮ ತಯ್ಯೋಳಿ ಮಾಡುತ್ತೆ. ನಮ್ಮ ಸುಗುಣ ಎಂದೆಂದೋ ನಾನು ಅಡುಗೆ ಮಾಡ್ಬೇಕಾದ್ರೆ ಕೊಳ್ಳಮ್ಮ ಒಂದು ತರಕಾರಿ ಹೆಚ್ಕೊಡ್ತೀನಿ ಕೊಳ್ಳಮ್ಮ ಅಂತಲೂ ಬಂದು ಮಾಡಿಕೊಟ್ಟಿಲ್ಲ. ನಾನು ಯಾವ ಥರನ ಏಳಿ ಒಂದು ಪಾತ್ರೆ ತೊಳೆಯಮ್ಮ ನಮ್ಮ ತಯ್ಯೋಳಿರು ತೊಳಿತಿರ್ಲಿಲ್ಲ. ಚೈತ್ರಮ್ಮ ಬಂದಾಗಿಂದ ನಾನು ತೆಗ್ಯಮ್ಮ ನಾನೆಲ್ಲ ತೊಳಿತೀನಿ ಅಂದ್ರೂ ಬಿಡಾಕಿ ನಾನೆಲ್ಲ ಅಡುಗೆ ಮಾಡ್ತೀನಿ ಅಂತ ಅದೇ ಮಾಡ್ಕೊಂಡು ಉಂಡು ಎಲ್ಲನ ಪಾತ್ರೆ ಎಲ್ಲ ತೊಳೆಯೋಕೆ ಹೋಗುತ್ತೆ. ನಮ್ಮ ಸುಗುಣ ಎಂದೆಂದು ಅವ್ರನ್ನ ಕರಿಬೇಕಿಲ್ಲೇನತ್ತೆ? ಕೋಳಿ ಸಾರು ಮಾಡಿದ್ವಲ್ಲ, ಅವ್ರೊಂದಿಟ್ಟು ಉಂಬಾರು ಕರಿಬೋದಾಗಿತ್ತು. ಅಯ್ಯೋ ಕರೆದ್ರೆ ಅವ್ರೆಲ್ಲಿ ಬರ್ತಾರೆ ತಗ. ಅಯ್ಯೋ ಇವಾಗ ನಾನು ಕರಿಯಕ್ಕೆ ಹೋಗಿ ಅವ್ರ ತಾಗೆ ಸಾವಿರ ಅನ್ನಿಸ್ಕೊಬರ್ಬೇಕಾಗುತ್ತೆ ನಾನು. ಏನೋ ಬೇಡಪ್ಪ, ಕರಿಯೋದು ಬೇಡ, ಅವ್ರ ಸವಸನೂ ಬೇಡ, ಸುಮ್ಮನಿರು. ಕರಿಯೋದು ಬೇಡ. ಅವ್ರೇನೋ ನೀವು ಕರಿಯಕ್ಕೆ ಹೋದ್ರೆ ಅಯ್ಯೋ ನಾವೇನೇನು ಕೋಳಿ ಸಾರು ಕಂಡಿಲ್ಲಮ್ಮ ಕರಿಯಕ್ಕೆ ಬಂದಿದ್ಯಾ ಹಂಗೆ ಹಿಂಗೆ ಅಂತಾಳವಳು. ಏನಾನವನು ಮಾತಾಡ್ತಿರ್ತಾರೆ ಕಣಪ್ಪ ಅವ್ರ ಗಂಡ ಹೆಂಡ್ತಿ. ಅದು ಕರ್ದ ಬೇಜಾರ. ಈಗ ನಮಗೆ ನೀನು ಕರಿಯೋದಕ್ಕೇನಲ್ಲ, ಅವರು ನನ್ನ ಮಗಳೇ ಹೇಳಿ ಏನೇನೆ ಅವರು ಉಂಡೋಗ್ಲಿ, ನಾವು ಉಂಬದೆ ಅವರು ಉಣ್ತಾರೆ. ಆದರೆ ಅವರು ಹೆಂಗೆ ಬೇಕಾ ಹಂಗೆ ಮಾತಾಡ್ತಾರೆ ಕಣಪ್ಪ. ಉಣ್ಣು ಯಾರು ಫಸ್ಟ್ ಆಗುತ್ತಾ? ನಿಂದೊಂದು ಮುದ್ದೆ ನಂದೊಂದು ಮುದ್ದೆ. ನಂದೇ ಪಟ್ಟಾಗಿದ್ದು, ನಿಂದೆ ಹಂಗೆ ಐತೆ, ನೀನೇ ಲಾತು. ಅಪ್ಪ ಅಪ್ಪ ಪವಿ ಮಾಮ ಚಿಕ್ಕಿ ತಿಂಬಲ್ಲ ನೋಡಪ್ಪ. ತಿನ್ನು ನೀನು ತಿನ್ನಮ್ಮ, ಪೀಸೆಲ್ಲ ತಿನ್ನಬೇಕು. ತಿನ್ನು, ಶಕ್ತಿ ಬರುತ್ತೆ, ದಪ್ಪ ಆಗ್ತೀಯಾ. ತಿನ್ನು. ಅಮ್ಮ ಇನ್ನು ಕಬಾಬೇ ಇರವೆ? ಅಯ್ಯೋ ನಿನ್ನ ಕಬಾಬೇ ಐದವಮ್ಮ ಇನ್ನೊಂದೆರಡು. ಹಂಗೆ ಎತ್ತಿಕ್ಕೇನಿ. ನಿಮ್ಮ ಮಂಜಜ್ಜಿ ಹೇಳ್ತು ಅಮ್ಮ ನೀ ಕೇಳೋತ ಆಮೇಲೆ ತೆಗ್ದಿಕ್ಕಮ್ಮ ಒಂದೆರಡು ಅಂತ ಹೇಳಿ ಐದವಮ್ಮ ಇನ್ನು ತಿನ್ನು ಮಂತಿ. ನಾನು ಹೇಳಿಲ್ಲಿ ಕಬಾಬ್ ಆಗ್ಲಲ್ಲ ಒಂದನ್ನು ಕೇಳುತ್ತೆ ಋತಮ್ಮ ಅದಕ್ಕೆ ಎತ್ತಿಕ್ಕಮ್ಮ ಹುಡುಗಿ ಒಂದೆರಡು ಅಂತ ಹೇಳಿ. ಹೆಂಗತ್ತ ಎತ್ತಿಕ್ಕದಕ್ಕೆ ಆಮೇಲೆ ತಿನ್ನುವಂತ. ಇವಾಗ ಸಾರನ್ನ ಗುಣ್ಣಮ್ಮು ಸುಡ ಮುದ್ದೆ ಕೋಳಿ ಸಾರು ಚೆನ್ನಾಗೈತಿ. ಬಟ್ ತುಂಬನ ಉಣ್ಣು ಮುದ್ದೆ ಉಣ್ಣಬೇಕು. ಮುದ್ದೆ ಉಂಡ್ರೇನೆ ಶಕ್ತಿ ಕಣಮ್ಮೋ ಋತಮ್ಮ. ಮತ್ತೆ ನಾನು ಬರೀ ಮುದ್ದೆ ಉಣ್ಸೋದೆ ಮಂಜಮ್ಮ ಹುಡುಗಿಗೆ. ಯಾವಾಗನಾಗ್ಲಿಲ್ಲ ನಾನು ಯಾತನ ಮಾಡಿ ಸುಮ್ಮನೆ ಮುದ್ದೆ ಉಣ್ಣಿಸ್ತೀನಿ. ಮುಂಬುತ್ತೆ ಚೆನ್ನಾಗಿ ಕುಂಬುತ್ತೆ ಮುದ್ದೇನೆ. ಅಲ್ಲ ಕರಿಬೇಕಾಯ್ತು ಕಣೆ ಮಂಜಮ್ಮ ಅದಲ್ಲಿ ಸುಗುಣನ್ನ ಏನಂಬಾಳ ಏನು ಸುಮ್ಮನೆ ಉಣ್ಣಕತ್ತ. ನಾವು ಅವರಿಗೆ ಮರ್ಯಾದೆ ಕೊಟ್ಟು ಕರಿಯಕ್ಕೆ ಹೋದ್ರೆ ಅಷ್ಟೇನೆ ನಾವೇ ಅವ್ರ ತಮ್ಮ ಕೂಗಿಸ್ಕೊಂಬರ್ಬೇಕಾಗುತ್ತೆ. ಅಯ್ಯೋ ನಮ್ಮಮ್ಮ ಕೋಳಿ ಸಾರು ಕರಿಯಕ್ಕೆ ಬಂದಾಳು ಇವಾಗ ಹಂಗೆ ಹಿಂಗೆ ಅಂತ ಹೇಳಿ ನಾನು ಏನೋ ಒಂದು ಅನ್ನಿಸ್ಕೊಬರ್ಬೇಕಾಗುತ್ತೆ ಅಷ್ಟೇ. ಬರೋರಾದ್ರೇನು ಕರೆದಿಕ್ಬೋದು, ಬರಲ್ಲ ಅವರು ಏನೋ ಮಾತಾಡ್ತಾರೆ. ಯಾಕೆ ಅವಳು ಇದ್ದಾಳಲ್ಲ, ಅವಳು ಇಲ್ಲೊದ್ದು ಹೇಳ್ಕೊಡ್ತಾಳೆ. ಅವ್ರು ಬಂದ್ರೂ ಆಗ ಅವಳು ಇದ್ದಾಳಲ್ಲ, ಅವಳು ಇಲ್ಲೊದ್ದು ಹೇಳ್ಕೊಡ್ತಾಳೆ. ಅಲ್ಲ ನನಗೂ ಅಯ್ಯೋ ನೋಡಪ್ಪ ಅವಳಿಲ್ಲೇ ಇದ್ರೂ ಬಿಟ್ಟು ಊಟ ಮಾಡಿವಲ್ಲ ಅನ್ಸತಿ. ಬಸ್ರೆ ಹೆಂಗ್ಸಿ ಬೇರೆ. ಅವ್ನು ನಿನ್ನ ಕರೀಲಿಲ್ಲ ಅಂದ್ರೆ ಪರವಾಗಿಲ್ಲ, ಅವಳನ್ನು ಕರಿಬೇಕಾಯ್ತು ಕಣ್ಮಂಜ ಆಂಟಿ. ನಮಗೇನೆ ಊಟ ಮಾಡೋಕ್ಕೆ ಒಂಥರ ಅನ್ನಿಸ್ತೈತಿ. ಅವಳನ್ನು ಕರೀಲಿಲ್ವಲ್ಲಪ್ಪ ಸುಗುಣನ್ನ ಅಂತ ಅನ್ನಿಸ್ತೈತಿ. ಸುಮ್ಮನಮ್ಮ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಈ ಕಾಲದಾಗೆ ತಲೆ ಕೆಡಿಸ್ಕೊಂಡು ಊಟನು ಭಾಳ ತಲೆ ಕೆಡುತ್ತಿ. ಅವರಿಂದ ನಾವು ತಲೆ ಕೆಡಿಸ್ಕೊಂಡು ನಾವು ಮೆತ್ಕಾಗ್ತೀವಿ, ಅವ್ರೇನು ಯಾರು ತಲೆ ಕೆಡಿಸ್ಕೊಂಬಲ್ಲ. ನೋಡು ಅವ್ರಿಗೆ ಸರ್ ಬಂದಂಗೆ ಮಾಡ್ಕೊಂಡು ಅವ್ರಿಗೆ ಇಷ್ಟ ಬಂದಂತೆ ಅವ್ರ ಇದ್ದಾರೆ. ಇವಾಗ ನಾವು ಸುಮ್ಮನೆ ಅವ್ರ ಬಗ್ಗೆ ಯೋಚನೆ ಮಾಡಿ ಅವ್ರನ್ನ ಕರಿಯಕ್ಕೆ ಹೋಗಿ ಅವ್ರು ತಗೊಂಡು ಅನ್ನಿಸ್ಕೊಂಡು ನಾವು ಸುಮ್ಮನೆ ಯಾತೆ ತಮ್ಮದಷ್ಟು ಬಿಟ್ಟರೆ ಅವ್ರೇನು ನಮ್ಮ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಲ್ಲ ಕಣಮ್ಮ. ನಾವು ಯಾಕೆ ತಲೆ ಕೆಡಿಸ್ಬೇಕು? ಸುಮ್ಮನೆ ಒಟ್ಟು ತುಂಬ ಉಣ್ರಿ ಅನ್ನ ಎಲ್ಲ ಇಕ್ಕಿಸ್ಕೊಂಡು ಅನ್ನೋ ಥರನೇ. ಅಯ್ಯೋ ತಡಿ ಇನ್ನು ಮುದ್ದೆನೇ ಐತೆ. ಅನ್ನೇನೆ ಜಾಸ್ತಿ ಯಾರು ಊಟ ಮಾಡೋದು ಮುದ್ದೆನೇ. ಚಿಕನ್ ಸಾರಿಗೆಲ್ಲನ ಮುದ್ದೆನೇ ಊಟ ಮಾಡೋದೆಲ್ಲನ. ಚಿಕನ್ ಸಾರು ಮುದ್ದೆ ಸೂಪರಾಗೈತೆ. ಚೆನ್ನಾಗೈತೆ ಸಾರು ಮಾತ್ರ. ಚೆನ್ನಾಗೈತೆ. ನೀನು ಆವಾಗಲೇ ಮುದ್ದೆ ಮಾಡಿದರೆ ಓಡ್ತಿರ್ಲಿಲ್ಲ, ಅವಾಗೆಲ್ಲ ಕಬಾಬ್ ತಿಂದಿದ್ರು. ಅದಕ್ಕೆ ನೀನು ಹೆಂಗೆ ಬಿಡತ್ತ ಆಮೇಲೆ ಒಂದೇ ಸತಿ ಬೈನ ಮಾಡೋಣ ಅಂತಂದೆ. ಅದಕ್ಕೆ ಅತ್ತ ಹೆಂಗನ ಲೇಟ ಮಾಡಿಕ್ಕೆ ಮುದ್ದೆ ಉಣ್ತಾರೆ. ಆವಾಗಲೇ ಮಾಡಿದರೆ ಕಬಾಬ್ ಅದು ತಿಂದು ಉಂಬಕ್ಕಾಗ್ತಿರ್ಲಿಲ್ಲ. ಇವಾಗ ಹಂಗೆ ಬಟ್ಟಸ್ತಿರೋದಕ್ಕೆ ಎಲ್ಲ ಉಣ್ತಾ ಇದ್ದಾರೆ. ಯಾಕೆ ಚೆನ್ನಾಗೈತೆ ಸಾರು. ಚೆನ್ನಾಗೈತಮ್ಮ ನಮ್ಮ ಚೈತ್ರಮ್ಮ ಚೆನ್ನಾಗಿ ಮಾಡ್ತಾಳೆ. ಮಟನ್ ಸಾರು ಕೋಳಿ ಸಾರು ಎಲ್ಲ ಚೆನ್ನಾಗಿ ಮಾಡ್ತಾಳೆ. ನಾನು ಬೇರೆ ಕಬಾಬ್ ಬೇರೆ ತಿನ್ನ, ನನಗೆ ನನ್ನ ತಟ ಹೊಟ್ಟೆ ಎಲ್ಲ. ನನಗೆ ನನ್ನ ಬೇಡ ಮುದ್ದೆನೇ ಸಾಕು. ಮಟನ್ ತಿಂದಿದ್ನೆಲ್ಲ ಪೀಸ್ಗಳು ತಿಂದು ಮುದ್ದೆ ಉಂಡ್ರೆ ಸಾಕು ನನಗೇನು. ಉಣ್ಣರುತ್ತು ಸುಮ್ಮನೆ ಉಣ್ಬೇಕಾದ್ರೆ ಏನು ಸುಮ್ಮನೆ ಮಾತಾಡ್ತೀಯ? ಸುಮ್ಮನೆ ಉಂಡು ಕುಕ್ಕ ಮತ್ಕಲಿ.
ಸುಮ್ಮನೆ ಉಂಡ ಮೇಲೆ ಮಾತಾಡುವಂತೆ. ಒಂಬತ್ತಿನ ಮುಂದೆ ಸುಮ್ಮನೆ ಏನು ಮಾತಾಡಿದ್ದೆ. ಮುದ್ದೆ ಉಣ್ಣು, ಪೀಸ್ ತಿನ್ನು, ಈರುಳ್ಳಿ ಎಲ್ಲ ತಿನ್ನು. ಅಮ್ಮ ಅಮ್ಮ ಸೌತೆಕಾಯಿ ಕೊಡಮ್ಮ, ಸೌತೆಕಾಯಿ ಇಲ್ಲ, ನಿಂಬೆಹಣ್ಣು ಈರುಳ್ಳಿ ಅಷ್ಟೇನೆ. ಈರುಳ್ಳಿಯಾಗ ತಿನ್ನು, ಸೌತೆಕಾಯಿ ತಂದಿಲ್ಲ. ನಾನು ಹೇಳ್ದೆ ನಮ್ಮ ಹುಡುಗಕ್ಕೆ ತಗೊಂಬರಪ್ಪ ಸೌತೆಕಾಯಿ ಅಂತಂದ್ರೆ ತಂದೆ ಇಲ್ಲ. ಬಿಡತ್ತ ಸೌತೆಕಾಯಿ ತಿಂದ್ರೆ ಒಟ್ಟು ಗಾಳಿ ಕಾಲ ನೆಗಡಿ ಆಗುತ್ತಿ. ಏನು ಬೇಡ ಸುಮ್ಕಿರು. ನಮ್ಮ ರೂತಮ್ಮ ಅಲ್ಲಿ ತಿಂಬತ್ತಲ್ಲ, ಅಮ್ಮ ಕೊಯ್ ಕೊಡ್ತಾಳಲ್ಲ ಅದಕ್ಕೆ ನೋಡಮ್ಮ. ಕೋಳಿ ಸಾರು ಉಣ್ಬೇಕಾದ್ರೆ ಸೌತೆಕಾಯಿ ತಿನ್ಬೇಕು ಅಂಬದ್ದು ಏನು ಗೊತ್ತು. ಅಬ್ಬಬ್ಬಬ್ಬ ನಮ್ಮ ಮನೆ, ಅಯ್ಯೋ ಇಂಥದ್ದು ಗೊತ್ತಾಗಲ್ಲ ಮಂಗಿಲ್ಲ ಕಣ್ ಮಂಜಮ್ಮ. ನೋಡು ಹೆಂಗೆ ಸೌತೆಕಾಯಿ ಅಂತ ಕೇಳೋದ. ಒಬ್ಬೊಬ್ಬೊಬ್ಬ ಅಂತ ದೊಡ್ಡರು ಕೇಳಲ್ಲ ಬಿಡು. ಹಂಗೆ ಗೊತ್ತಾಗುತ್ತೆ ನಮ್ಮ ಹುಡುಗಿಗಂತೂ. ಎಲ್ಲ ಗೊತ್ತಾಗುತ್ತೆ ಋತುಗಂತೂ, ಇಂಥದ್ದು ಗೊತ್ತಾಗಲ್ಲ ಮಂಗಿಲ್ಲ. ಇನ್ನೊಂದು ಸ್ವಲ್ಪ ಸಾರು ಬಿಡಿಸ್ಕೊಳಪ್ಪ ಹರ್ಷ. ಬೇಡ ಕಣತಿ. ಇದೇ ಸಾಕು ಸುಮ್ಮನೆ. ಕಬಾಬ್ ಬೇರೆ ತಿಂದಿದ್ವಾ, ಬಂದ ತಕ್ಷಣ ತಿಂದೆ. ನೀವು ಆದರೆ ಬೆಳಿಗ್ಗೆನೆ ತಿಂದಿದ್ರಿ ಕಬಾಬ, ನಾನೊಂದು ಸ್ವಲ್ಪ ತಿಂದೆ. ತುಂಬಕ್ಕಾಗಲ್ಲ ಬಿಡು. ಏನು ಸಾಕು, ಅನ್ನ ಸ್ವಲ್ಪ ಅನ್ನ ಹಾಕ್ಸ್ಕೊಂಡ್ರೆ ಸಾಕು, ಪೀಸೇನು ಬೇಡ. ಕಬಾಬ್ ಬೇರೆ ತಿನ್ನಿದ್ಕೋ, ಅದಕ್ಕೂ ಜಾಸ್ತಿ ತಿಂಬಕ್ಕಾಗಲ್ಲ. ಸಾರು ಮಾತ್ರ ಸೂಪರ್ ಆಗೈತೆ. ಚಿಕನ್ ಸಾರು ಭಾಳ ಚೆನ್ನಾಗೈತೆ. ನೋಡ್ ಚೈತ್ರ, ಕಾರು ತುಂಬ್ತಾ ಇಲ್ಲ, ಸುಮ್ಮನೆ ಕುಕ್ಕಂಡವಳೆ. ಇಲ್ಲ ಇಲ್ಲ, ಮುದ್ದೆ ಉಂಡ್ರೇನೆ ಕಬಾಬ್ ಕೊಡೋದು. ಬರೀ ಕಬಾಬ್ ತಿಂದ್ರೆ ಮುದ್ದೆ ಉಣ್ಬೇಕು ಕೋಳಿ ಸಾರ್ನಾಗಿ. ಮುರ್ದಾಕು, ಸಣ್ಣಕ್ಕೆ ಮುರ್ದಾಕು ಪ್ರವಿ, ಉಣ್ತಾಳೆ. ಮುರ್ದಾಗ್ತಾ ಇದ್ದೀನಿ ಕಣಕ, ಬಗ್ಗೆ ಇಲ್ಲ ಅವಳು. ಬರೀನಾ ನೋಡ್ತಾ ಇದ್ದಾಳೆ, ಮಾತಾಡ್ತಾಳೆ ಅಷ್ಟೇನೆ. ಹೇಳ್ತೀನಿ ತಡಿ, ನಿಮ್ಮ ಅಮ್ಮಗೆ ಹೇಳ್ತೀನಿ, ಅದೇ ಕೊಡಿಸ್ತೀನಿ ತಡಿ. ಉಣ್ಬೇಕಾರೆ ನೀನು ಸುಮ್ಮನೆ ಉಣ್ಣಪ್ಪ, ನೀನು ರೇಗಿಸ್ತೀಯ. ನೋಡೆ ಮಂಜಮ್ಮ, ನೋಡೇ ನಿಮ್ಮ ಹುಡುಗನ್ನ. ನೋಡಿ ನಮ್ಮ ಅಮ್ಮ ನೀನು ಸುಮ್ಮನೆ ರೇಗಿಸ್ತಾನಿ ಆಗ್ಲಲ್ಲನ. ಉಮ್ತಾ ಇದ್ದಾನಿ, ಸುಮ್ಮನೆ ಉಣ್ಬೇಕಾ? ಅವಳನ್ನಾಗ್ಲಲ್ಲ ರೇಗ್ಸಿರಿ ರವಿ. ಆಮೇಲೆ ಆಟಾಡಿಸ್ವಂತೆ, ಸುಮ್ಮನೆ ಉಣ್ಣಪ್ಪ. ಅವಳು ಪಾಪ ಉಣ್ಣಮ್ಮ, ಮುದ್ದೆ ಉಣ್ಣಮ್ಮ. ಗುಳುಮ್ ಅಂತ ಮುದ್ದೆ ಉಣ್ಣಮ್ಮ, ಶಕ್ತಿ ಬರುತ್ತೆ, ದಪ್ಪ ಆಗ್ತೀಯಾ. ಮುದ್ದೆ ಉಣ್ಣಮ್ಮ, ಉಣ್ಣು. ಅವಳು ಇನ್ನೆಲ್ಲಿ ಉಮ್ತಾಳೆ, ಕಬಾಬು ತಿಂದಿರೋಳು. ಕಬಾಬು. ಅಯ್ಯೋ ನಿನ್ನ ಮಗಳಿಗಂತೂ ಅವಂತೂ ಏನು ಇಷ್ಟನ ಏನ. ಅಯ್ಯೋ ಇನ್ನು ಕರಿತಾ ಇದ್ಲಾರ ಅಮ್ಮಯ್ಯ, ಅಮ್ಮ ನನಗೆ ಹಾಕೋಲು ಕಬಾಬ್ ಹಾಕೋಲು ಅಂತ. ಏನು ಹಂಗೇನೆ. ಅಯ್ಯಯ್ಯಪ್ಪ ಏನು ಆತರ ಆಡುತ್ತ ಅವ್ನು ತಿಂಬಾಕಿ. ಬೇರೆದಾದರೆ ಹಂಗೆ ಆತರ ಆಡಲ್ಲ ತಿಂಬಾಕಿ. ಕಬಾಬ್ ಅಂದರೆ ಕಬಾಬು. ನಮ್ಮ ಪ್ರವೀಣೇನು ಅವನು ಅಷ್ಟೇ ಕಣ್ಜೇಕಯ್ಯ, ಅವನು ಹಂಗೇನೆ. ಅಯ್ಯೋ ದೇವ್ರೆ, ಅವನಂತೂ ಯಮ್ಮ ಕಬಾಬ್ ಮಾಡಮ್ಮ ಅಂತಿರ್ತಾನೆ ಯಾವಾಗ್ಲೂ. ಅವನೇನೆ, ಅವಳು ಅವಳೇನೆ. ಈಗಿನ ಮಕ್ಕಳೇ ಅಷ್ಟು, ಬರೀ ಕಬಾಬೆ. ನಮ್ಮಂಗೆ ಸಾರ್ನಾಗ ಅವೆಲ್ಲ ಉಂಬಕ್ಕೆ ಇಷ್ಟಪಡಲ್ಲ. ಬರೀ ಕಬಾಬು, ಫ್ರೈ, ಬಿರಿಯಾನಿ ಬರೀ ಇಂಥವು ಕೇಳ್ತಾವೆ ಈಗಿನ ಮಕ್ಕಳೆಲ್ಲ. ಅದಕ್ಕೆ ನಮ್ಮ ಮನೆಗೆ ಬಂದಾಗ ಅವತ್ತು ಚೈತ್ರ ಹಂಗೆ ಗೊಜ್ಜು ಮಾಡ್ದಂಗೆ ಮಾಡಿ ಚಪಾತಿ ಮಾಡಿದ್ಲು. ಸಾರು ಮಾಡಕ್ಕೆ ಹೋಗ್ಲಿಲ್ಲ, ಅವ್ನು ಉಂಬಲ್ ಕಾಣತಿ ಅಂತ ಹೇಳಿ ಅದಕ್ಕೆ ಹಂಗೆ ಮಾಡಿಕ್ಕಿದ್ಲು. ಹಂಗೆ ಮಾಡಬೇಕಾಗಿತ್ತು ಕಣ್ ಚೈತ್ರಕ್ಕ. ಅವತ್ತು ನಿಮ್ಮ ಮನೆಗೆ ಮಾಡಿದ್ದಲ್ಲ ಫ್ರೈ, ಆ ಥರ ಮಾಡಬೇಕಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಸೂಪರಾಗಿತ್ತು. ಇಲ್ಲಿ ನಮ್ಮಮ್ಮಯ್ಯ ನೀನೇನೋ ತಿಂದು ಬಂದಿದ್ಯಾ, ಕೈ ಘಮ ಅಂತೈತೆ ಅನ್ನೋದು. ಅಲ್ಲಿ ತಿಂದು ಬಂದ್ರೂ ಇಲ್ಲಿ ಕೈ ಗಮ್ ಅನ್ನೋದು. ಅಷ್ಟು ಚೆನ್ನಾಗಿತ್ತು ನಿಮ್ಮ ಮನೆಗೆ ಫ್ರೈ. ಅವತ್ತು ತುಂಬ ಟೇಸ್ಟಾಗಿತ್ತು. ಆ ಥರ ಮಾಡಬೇಕಾಗಿತ್ತು. ಮಾಡೋಣಂತ ಅಂದ್ಕೊಂಡೆ, ಕಬಾಬ್ ಬೇರೆ ಮಾಡಿದ್ನ, ಸಾರು ಬೇರೆ ಮಾಡಿದ್ವಲ್ಲ, ಅದಕ್ಕೆ ನೀನು ಫ್ರೈ ಅದೆಲ್ಲ ಅಷ್ಟು ಏನು ಅಂತ ಸುಮ್ಮನೆ. ಅದೇ ಚೆನ್ನಾಗಿತ್ತಲ್ಲ ಅವತ್ತು, ಚೆನ್ನಾಗಿ ಟೇಸ್ಟಾಗಿತ್ತು. ನಾನು ಇವನ್ನ ಬೈತಿದ್ದೆ, ಹುಡುಗರ ಜೊತೆ ಸುಮ್ಮನೆ ಸುತ್ತರಿಯಕ್ಕೆ ಹೋಗಿದ್ಯಾ ನೋಡು, ಎಲ್ಲ ಹೋಟ್ಲಕ್ಕೆ ಹೋಗಿ ಉಂಡು ಬಂದಿದ್ರ, ಅಚ್ಚೆ ಕೈ ಗಮ್ಗುಡ್ತಾ ಐತೆ ಅಂತ ನಾನು ಇವನು ಬೈತಿದ್ದೆ ಚೈತ್ರ. ನಮ್ಮ ಅಮ್ಮಗೆ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾದಾಗ ಹಂಗಂದೆ. ಆವಾಗ ನೀನು ಅವ್ರ ಊರಿಗೆ ಹೋಗಿ ಉಂಡು ಬಂದಿದ್ಯಾ ಅಂತ ಆವಾಗ ಕೇಳಿಸು. ಜಲ್ದಿ ಉಂಡ್ರಿ, ಹೋಗೋಣ ಋತು, ಊರಿಗೆ ಹೋಗೋಣ. ಇರತ್ತೆ ಇವತ್ತೊಂದಿನ, ಇನ್ನು ಒಂದು ದಿವಸ ಆಗಿಲ್ಲ ಬಂದು ಇರು. ಇವತ್ತೊಂದಿನ ಇದ್ದು ನಾಳೆಗೆ ಹೋಗಿರಂತಿ. ಅವ್ರು ಸ್ವಲ್ಪ ಹೋಗಿ ಅಂಗಡಿ ತಕ್ಕ ಹೋಗಿ ನಾಳೆ ಇವತ್ತು ಬತ್ತಾನ ಇಲ್ಗೇನೆ, ಆಮೇಲೆ ತಿರನ ಹೋಗಿರಂತಿ. ಸುಮ್ಕಿರ್ರಿ, ಇನ್ನು ನಾಡ್ದು ಹೋಗಿರಂತಿ. ನಾಳೆಕ್ಕೂ ಬೇಡ, ನಾಡ್ದು ಹೋಗೋಕ್ಕಾಗುತ್ತೆ. ಅಯ್ಯೋ ಹೋಗ್ಬೇಕು ಮಂಜ ಆಂಟಿ, ಸಾಕೊಂದಿನ ಅತ್ತ ಇದನ್ನಲ್ಲ, ಯಾವಾಗನ ಬತ್ತೀನಿ, ಸುಮ್ಮನಿರು ರಜಾ ಕೊಟ್ಟಾಗ. ಇರಕ್ಕ ಅತ್ತಗೆ. ನಮಗೆ ಬೇಜಾರಾಗುತ್ತೆ. ನೀವು ಒಂದೇ ದಿವಸಕ್ಕೆ ಬಂದು ಹೋದ್ರೆ, ಋತು ಹೋದ್ರೆ ಬೇಜಾರಾಗುತ್ತೆ ನನಗೆ. ಇಲ್ಲೇ ಇರ್ತೀಯಾ, ಊರಿಗೆ ಹೋಗ್ಬೇಡ. ಅವ್ರ ಅಜ್ಜಿ ಇರುತ್ತೆ, ತೀರಾ ಋತು ಇರ್ತಾಳೆ ಹೇಳು. ನಾವು ಹೋಗ್ತೀವಿ. ಹೋಗತ್ಲಾಗೆ ಕೆಲ್ಸಕ್ಕಾದ್ರೂ ಹೋಗೋಕ್ಕಾಗುತ್ತತ್ತ. ನಾಳೆಗೆ ಹೋಗೋಣ. ನಾಳೆಗೇನು ಬೇಡ ಕಣಮ್ಮ, ನೀನು ಇದ್ದೋ ಏನೋ ರೂಪಕ್ಕೆ ಬಂದಿದೀಯ, ಯಾವತ್ತೂ ಬಂದಿಲ್ಲ ಏನಿಲ್ಲ ನಮ್ಮೂರಿಗೆ ನೀನು.
ನೋಡೋದ್ರಲ್ಲ ವೀಕ್ಷಕರೇ, ಇವ್ರದ್ದು ಯೋಟೆ ಆಗಲಿ ಒಳ್ಳೆ ಮನಸ್ಸು ಸುಗುಣನ ಕರೆದು ಇಕ್ಬೇಕಾಗಿತ್ತು ಅಂತ ಹರ್ಷನೂ ಹೇಳ್ತಾನೆ ಪಾಪ. ಚೈತ್ರನೂ ಹೇಳ್ತಾರೆ. ನನಗೇನೆ ಅಯ್ಯೋ ಕರಿಯಕ್ಕೆ ಹೋದ್ರೆ ಅಲ್ಲಿ ಅವತ್ತು ದೋಸೆ ತಿಂಬಕ್ಕೆ ಕರಿಯಕ್ಕೆ ಹೋಗಿ ಅವತ್ತು ಬೈಸ್ಕೊಂಡು ಬಂದೆ. ದೋಸೆ ಬಿಟ್ರೆ ಪಲ್ಯ ಮಾಡಿದ್ದೀನಿ ಬಾರಮ್ಮ ತಿನ್ನು ಅಂತ ಕರಿಯಕ್ಕೆ ಹೋಗಿ ಹೆಂಗೆ ಬೇಕಂಗೆ ಮಾತಾಡಿದ್ಲು. ಅದಕ್ಕೆ ನನಗೆ ಕರಿಯೋಕ್ಕೆ ಇಷ್ಟ ಆಗಲ್ಲ. ಆಗ ಅವಳು ಬಂದ್ರೂ ಅವಳು ಸುಮ್ಮನಿರಲ್ಲ, ಅವಳು ಇಲ್ಲದ್ದು ಹೇಳ್ಕೊಡ್ತಾಳೆ. ಅದು ಕರೆದ ಇಷ್ಟ ಆಗಲ್ಲ. ನಾನು ಅದಕ್ಕೆ ಸುಮ್ಮನಾಗಿದ್ದೀನಿ ಅತ್ತ. ನಾವೇನು ಕಂಡಿಲ್ಲ ಹಿಂಗೆ ಹಿಂಗೆ ಅಂತ ಮಾತಾಡ್ತಾರೆ ಅಂತ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಇಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.